ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ಅಕ್ಕ, ನಾನೇ ನಿನಗೆ ಕಾಲ್ ಮಾಡೋಣ ಅಂತಿದ್ದೆ ಕಣೆ, ಅಷ್ಟರಲ್ಲಿ ನೀನೇ ಮಾಡಿದೆ ನೋಡು. ಅಲ್ಲಿ ಏನು ನಡೀತಿದ್ಯೋ, ಆದಿ ಹೇಗಿದ್ದಾನೆ ಅನ್ನೋ ಟೆನ್ಷನಲ್ಲಿ ಕೈ ಕಾಲೇ ಆಡ್ತಿಲ್ಲ ಅಂಜು. ಆದಿ ಬನ್ನ. ಅಯ್ಯೋ ಯಾಕೆ ಕೇಳ್ತೀಯ, ಇಲ್ಲಂತೂ ದೊಡ್ಡ ಡ್ರಾಮಾನೇ ನಡೆದೋಯ್ತು. ಏನು? ಅವಳೇನು ಓದಿಯೋದು, ನನ್ನ ಮಗಂದು ಇವತ್ತು ನಾನೇ ಓದಿದ್ದೀನಿ. ಇವಳು ನಾನು ಅಲ್ದಿದ್ರೆ ಯಾರನ್ನಾದ್ರೂ ಗಂಡ ಅಂತ ಒಪ್ಕೋತಿದ್ಲು. ಯಾಕೊಂದು ದೊಡ್ಡ ವಿಷಯ ಇದ್ರೆ ಕೊಟ್ಬಿಡಿ, ಕುಡಿ ಸಾಯ್ತೀನಿ. ಓ ಗಾಡ್, ಅಪ್ಪ ಅಮ್ಮ ಹೇಗಿದ್ದಾರೆ? ಎಲ್ಲರೂ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಕಣೆ. ಅಮ್ಮನಂತೂ ಕೇಳಲೇಬೇಡ. ಅಪ್ಪ ಗೊತ್ತಲ್ಲ, ತಾತ ಥರನೇ ಅಮ್ಮನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಒಟ್ನಲ್ಲಿ ಮನೆ ಅಂತೂ ಟೆನ್ಷನ್ ಝೋನಲ್ಲಿ ಇದೆ ಅಕ್ಕ. ಬಟ್ ಆದಿಯನ್ನ ನೋಡಿದ್ರೆ ಭಯ ಆಗ್ತಿದೆ. ನಾನು ಆದಿ ಜೊತೆಲಿ ಮಾತಾಡಬೇಕು. ಪ್ಲೀಸ್ ಅವನಿಗೆ ಫೋನ್ ಕೊಡು. ಅವನು ಅವಾಗಲೇ ಕುಡ್ಕೊಂಡು ರೂಮ್ ಒಳಗೆ ಹೋದ. ನಾವ್ಯಾರೂ ಒಳಗೆ ಹೋಗಿಲ್ಲ. ಇರುವ ನಿಮಿಷ ಟ್ರೈ ಮಾಡ್ತೀನಿ. ಅಣ್ಣ, ಹೊರಗಡೆ ಹೋಗು. ಅಣ್ಣ ಅದು ಅಮ್ಮು. ಯಾರು ನನ್ನ ಹತ್ರ ಮಾತಾಡಬೇಡಿ. ಅಲ್ಲ ಅಣ್ಣ, ಅಮ್ಮು. Just leave me alone and get out! ಅಕ್ಕ, ಕೇಳಿಸ್ತು. ನೀನೇನು ಬೇಜಾರು ಮಾಡ್ಕೊಂಬೇಡ. ಲೆಟ್ ಹಿಮ್ ಕಾಮ್ ಡೌನ್. ಅವ್ನು ನಿನಗೆ ನಾಳೆ ಕಾಲ್ ಮಾಡ್ತಾನೆ. ಅಕ್ಕ, ನೀನೇನು ಚಿಂತೆ ಮಾಡಬೇಡ ಅಕ್ಕ. ಮಂಜು, ಟೇಕ್ ಕೇರ್. ಗುಡ್ ನೈಟ್ ಅಕ್ಕ. ಅದಕ್ಕೆ ಒಂದೇ ಪಲ್ಯ ಸಾಕಲ್ವಾ? ಏನು ಸಂಜೀವ, ಏನಂತಾರೆ ದೊಡ್ಡ ಮನೆ ಬೀಗರು? ನಳಿನಿಗಂತೂ ಕಾಲೇ ನಿಲ್ತಿಲ್ಲ ಅನ್ಸುತ್ತೆ. ಹಾಗೇನಿಲ್ಲ ಅದೇ, ಅವ್ರವ್ರ ಆತಂಕ ಅವ್ರವ್ರಿಗಿರುತ್ತಲ್ವಾ. ಸಂಜೀವ, ಸಾಹೇಬ್ರ ಮನೆಯವರೆಲ್ಲ ತಲುಪಿದ್ರಂತ. ನಮ್ಮ ಲಕ್ಷ್ಮಿ ಆರಾಮಾಗಿದ್ದಾಳೆ ತಾನೆ? ಹ್ಞೂನಮ್ಮ, ಯಜಮಾನ್ರಿಗೆ ಫೋನ್ ಮಾಡಿದ್ದೆ, ಲಕ್ಕಿ ಹತ್ರನೂ ಮಾತಾಡಿದೆ, ಎಲ್ಲ ಆರಾಮಾಗಿದೆ. ಲಕ್ಕಿನೂ ಯಾರು ಯೋಚನೆ ಮಾಡಬೇಡಿ ತುಂಬ ಅಂತ ಹೇಳಿದ್ಲು. ಅವ್ರು ಹೋಗಿದ್ ರಭಸ ನೋಡಿದ್ರೆ ಏನಾಯ್ತು ಅನ್ಕೊಂಡಿದ್ದೆ. ಸದ್ಯ ಹುಷಾರಾಗಿದ್ದಾರಲ್ಲ ಬಿಡು. ಅಮ್ಮ, ಅಮೃತ ಅವರಲ್ಲಿ? ಏನೋ ಸಂಜೀವ, ನೀ ದಿನ ಅದೇ ಪ್ರಶ್ನೆ ಕೇಳು, ಅದಕ್ಕೇನು ದಿನ ಅದೇ ಉತ್ತರ ಕೊಡ್ತಾರೆ. ಅವಳು ರೂಮಲ್ಲಿದ್ದಾಳೆ, ರೆಸ್ಟ್ ಮಾಡ್ತಿದ್ದಾಳೆ ಅಂತ. ಅದೇನು ರೆಸ್ಟ್ ಅಪ್ಪ, ನಾವು ಬೆಳಗ್ಗೆಯಿಂದ ಕೆಲಸ ಮಾಡ್ತೀವಿ, ರೆಸ್ಟೇ ತಗೊಳಲ್ಲ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ